ನಮಸ್ಕಾರ ಸ್ನೇಹಿತರೆ, ನಂದನ ಕಲರವ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಯಾರೆಲ್ಲ ಈ ಮೊದಲು ನನ್ನ ಚಾನಲ್ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಒತ್ತಿ. ಭಗವಂತನು ಅತ್ಯಂತ ಕರುಣೆಯಿಂದ ಆಯಾ ಕಾಲಕ್ಕೆ ಅವಶ್ಯವಾದ ಸಂದೇಶಗಳನ್ನು ಸಾರಲು ತನ್ನದೇ ಸೃಷ್ಟಿಯಾದ ಮಾಯೆಯ ಮುಸುಕು ಹಾಕಿಕೊಂಡು ಧರೆಗಿಳಿದು ಬರುತ್ತಾನೆ. ಕೆಲವು ವರ್ಷಗಳ ಆಧ್ಯಾತ್ಮಿಕ ಸಾಧನೆಯ ಮೂಲಕ ತಾನು ಬಂದ ಉದ್ದೇಶವನ್ನು ಅರಿತು ಮಾಯೆಯ ತೆಳು ಪರದೆಯನ್ನು ಅರಿದು ಸಚ್ಚಿದಾನಂದ ಸ್ವರೂಪನಾಗುತ್ತಾನೆ ಮತ್ತು ಜಗತ್ತಿನಲ್ಲೊಂದು ಕ್ರಾಂತಿಯನ್ನೇ ಮಾಡಿಬಿಡುತ್ತಾನೆ. ಅವನ ಸ್ಪರ್ಶ ಮಾತ್ರದಿಂದಲೇ ಪವಾಡಗಳು ನಡೆಯುತ್ತವೆ, ವೀಕ್ಷಣಾ ಮಾತ್ರದಿಂದಲೇ ಅದ್ಭುತಗಳು ಘಟಿಸುತ್ತವೆ. ಆದರೆ ಅವತಾರ ಪುರುಷನ ಶರೀರವು ಅತ್ಯಂತ ಸಾತ್ವಿಕವಾದುದು. ಅವನಿಂದ ಹೆಚ್ಚಿನ ಶರೀರ ಶ್ರಮ ಕೆಲಸಗಳು ಸಾಧ್ಯವಿಲ್ಲ ಮತ್ತು ಅವನು ತಾನೇ ಸ್ವತಃ ಓಡಾಡಿ ಧರ್ಮವನ್ನು ಬಿತ್ತರಿಸಲಾರ. ಹಾಗಾಗಿ ತನ್ನ ದಿವ್ಯ ಸಂದೇಶಗಳನ್ನು ಸಾರಲು ಮತ್ತು ತನ್ನ ಕಾರ್ಯವನ್ನು ನಿರ್ವಹಿಸಲು ತನ್ನದೇ ಆದ ಇನ್ನೊಂದು ಅಂಶವು ಧರೆಯಲ್ಲಿ ಮೈದಳೆಯುವಂತೆ ಮಾಡುತ್ತಾನೆ. ಕೃಷ್ಣ ಪರಮಾತ್ಮನು ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ ರೂಪವಾದ ಧರ್ಮ ಸಂಸ್ಥಾಪನಾ ಕಾರ್ಯವನ್ನು ನಡೆಸಿದ್ದು ಅರ್ಜುನನ ಮೂಲಕ. ಭಗವಾನ್ ಬುದ್ಧನು ತನ್ನ ಕಾರ್ಯವನ್ನು ನಡೆಸಿದ್ದು ಆನಂದನ ಮೂಲಕ. ಈಗ ಶ್ರೀರಾಮಕೃಷ್ಣರ ಧರ್ಮ ಸಂಸ್ಥಾಪನಾ ಕಾರ್ಯಕ್ಕೆ ನೆರವಾಗುವುದಕ್ಕಾಗಿಯೇ ಆಗಮಿಸಿದ್ದಾನೆ ನರೇಂದ್ರನಾಥ. ಇನ್ನೂ ತಡ ಮಾಡದೆ ಗುರು ಶಿಷ್ಯರ ಸಮಾಗಮವನ್ನು ತಿಳಿಯೋಣ. ಶಿಷ್ಯರ ಸಮಾಗಮದಿಂದ ಮುಂದೆ ಜಗತ್ತಿಗೆ ಆದರ್ಶಪ್ರಾಯವಾಗಬಲ್ಲ ನೂತನ ಹಿಂದೂ ಧರ್ಮದ ಜನನವಾಗಲಿತ್ತು. ಕಲ್ಕತ್ತದಂತಹ ಭೋಗಭರಿತ ನಗರದಿಂದ ಆಧ್ಯಾತ್ಮಶೀಲ ವ್ಯಕ್ತಿಯೊಬ್ಬ ಗಂಗಾ ನದಿಗೆ ಎದುರಾಗಿರುವ ಪಶ್ಚಿಮ ದ್ವಾರದಿಂದ ಶ್ರೀರಾಮಕೃಷ್ಣರ ಕುಟೀರಕ್ಕೆ ಆಗಮಿಸಿದ. ಕಣ್ಣಿನಲ್ಲಿ ದಿವ್ಯಕಾಂತಿ, ಮುಖದಲ್ಲಿ ಸರಸ್ವತಿಯ ತೇಜಸ್ಸು. ಅವನು ಮತ್ಯಾರೂ ಅಲ್ಲ, ನರೇಂದ್ರನಾಥ ದತ್ತ. ನರೇಂದ್ರನನ್ನು ಕಂಡ ಶ್ರೀರಾಮಕೃಷ್ಣರು ಬಹುಕಾಲದ ಪರಿಚಯವಿರುವಂತೆ ಅವನ ಕೈ ಹಿಡಿದು ಪಕ್ಕದ ವರಾಂಡಕ್ಕೆ ಕರೆದೊಯ್ದು ಕೋಣೆಯ ಬಾಗಿಲು ಮುಚ್ಚಿಬಿಟ್ಟರು. ಪರಮಾದರ ದನಿಯಲ್ಲಿ, ಯಾಕಪ್ಪ ಇಷ್ಟು ತಡವಾಗಿ ಬಂದೆ? ನನ್ನನ್ನು ಇಷ್ಟು ಕಾಲ ಸತಾಯಿಸುವಷ್ಟು ನಿಷ್ಕರುಣಿಯಾದೆಯಾ ನೀನು? ಈ ಪ್ರಾಪಂಚಿಕ ಜನರ ಗೋಳುಗಳನ್ನೇ ಕೇಳಿ ಕೇಳಿ ನನ್ನ ಕಿವಿಯೆಲ್ಲ ಸೀದು ಹೋದಂತಾಗಿದೆ ಎಂದು ಅತ್ತರು ಕೈ ಜೋಡಿಸಿ ನಿಂತು ಮತ್ತೆ ಹೇಳತೊಡಗಿದರು. ಪ್ರಭು, ನಾ ಬಲ್ಲೆ, ನೀನು ಆ ಪುರಾತನ ಮಹರ್ಷಿ, ನಾರಾಯಣನ ಅವತಾರನಾದ ನರಋಷಿ, ಮಾನವ ಕೋಟಿಯ ದುಃಖ ನಿವಾರಣೆ ಮಾಡಲು ಇಳೆಗೆ ಬಂದಿರುವ ಅವತಾರ ಪುರುಷ ಎಂದು ಶ್ರೀರಾಮಕೃಷ್ಣರು ಮಿಠಾಯಿ, ಕಲ್ಲು ಸಕ್ಕರೆ, ಬೆಣ್ಣೆ ತಂದು ತಮ್ಮ ಕೈಯಾರೆ ಬಲವಂತವಾಗಿ ನರೇಂದ್ರನಿಗೆ ತಿನ್ನಿಸಿದರು. ಎಲ್ಲಿ, ನಾನೊಬ್ಬನೇ ಇಲ್ಲಿಗೆ ಇನ್ನೊಮ್ಮೆ ಬೇಗ ಬರುತ್ತೇನೆ ಅಂತ ಮಾತು ಕೊಡು ಎಂದು ಒತ್ತಾಯಿಸಿದರು. ಈಗ ಕಕ್ಕಾಬಿಕ್ಕಿಯಾಗುವ ಸರದಿ ನರೇಂದ್ರನದು. ತನ್ನ ಯಕ್ಷ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಲು ಬಂದ ನರೇಂದ್ರನಿಗೆ, ಇದ್ಯಾವ ವಿಚಿತ್ರ ಮನುಷ್ಯನನ್ನು ನೋಡಲು ಬಂದೆನಪ್ಪ, ಇವನೆಲ್ಲೋ ಪೂರ್ತಿ ಹುಚ್ಚಲಿರಬೇಕು. ನನ್ನನ್ನು ನರಋಷಿ, ಅವತಾರ ಅಂತ ಏನೇನೋ ಕರೆಯುತ್ತಿದ್ದಾನಲ್ಲ ಎಂದೆನಿಸದೇ ಇರಲಿಲ್ಲ. ಪ್ರಿಯ ಮಿತ್ರರೇ, ಇಲ್ಲಿ ಶ್ರೀರಾಮಕೃಷ್ಣರು ಆಧ್ಯಾತ್ಮಿಕ ಜ್ಞಾನದ ಹಾಗೂ ತಪೋಮಯ ಋಷಿ ಪರಂಪರೆಯ ಭಾರತವನ್ನು ಪ್ರತಿನಿಧಿಸಿದರೆ, ನರೇಂದ್ರನು ಎಲ್ಲ ಬಗೆಯ ಸಂಶಯ ಅಪನಂಬಿಕೆಗಳಿಂದ ಹಾಗೂ ನಾಸ್ತಿಕತೆಯಿಂದ ಕೂಡಿದ ಯುಗದ ಪ್ರತಿನಿಧಿಯಂತಿದ್ದ. ಬಳಿಕ ಇಬ್ಬರು ಎಲ್ಲರೂ ಇರುವ ಕೋಣೆಗೆ ಹಿಂದಿರುಗಿದರು. ಈಗ ಶ್ರೀರಾಮಕೃಷ್ಣರನ್ನು ಪರೀಕ್ಷಾ ದೃಷ್ಟಿಯಿಂದ ನೋಡುತ್ತಿದ್ದಾನೆ ನರೇಂದ್ರ. ಅವರು ಮಾತನಾಡುವ ಕ್ರಮವನ್ನು ನೋಡುತ್ತಾನೆ. ಎಲ್ಲವೂ ಸರಿಯಾಗಿದೆ, ಏನೂ ಎಡವಟ್ಟಿಲ್ಲ. ಅವರ ವರ್ತನೆ ಸುಸಂಬದ್ಧವಾಗಿದೆ, ಏನೂ ದೋಷವಿಲ್ಲ. ಅವರ ಭಾಷೆ ತುಂಬ ಸರಳ, ತೀರಾ ಸಾಮಾನ್ಯರು ಅರ್ಥ ಮಾಡಿಕೊಳ್ಳುವಷ್ಟು. ಹಾಗಾದರೆ ನೋಡೋಣ ತನ್ನ ಪ್ರಶ್ನೆಗೆ ಇವರೇನು ಉತ್ತರಿಸುತ್ತಾರೆಂದು. ನರೇಂದ್ರ ಈಗ ಅವರ ಬಳಿಗೆ ಸರಿದು ತನ್ನ ಯಕ್ಷ ಪ್ರಶ್ನೆಯನ್ನು ಮುಂದಿಟ್ಟ. ಮಹಾಶಯರೇ, ನೀವು ದೇವರನ್ನು ಕಂಡಿದ್ದೀರಾ? ಇದಕ್ಕೆ ಶ್ರೀರಾಮಕೃಷ್ಣರು ನೀಡಿದ ಉತ್ತರವೇನು? ಮುಂದಿನ ಭಾಗದಲ್ಲಿ ತಿಳಿಯೋಣ.
ಶುಭ ದಿನ.